ಈ ದಾರಿ ತಪ್ಪತಕ್ಕಂಥ ಕೆಲಸ ದೀಪಾವಳಿ ಹುಡುಗರೆ ಇದಕ್ಕೆ ದಾರಿ ತಪ್ಕೋಬೇಡಿ, ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ. ಈ ನಾಡಿನ ಜನತೆಗೆ ಇಷ್ಟು ವರ್ಷಲೇ ಕಾದಿದ್ದೀರಿ. ಬ್ಯಾಂಕ್ ಸಾಲ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಪರ್ಸೆಂಟೇಜ್ ಇರಬಹುದು. ಆ ಸೈಟ್ ಮಾಡಾನೆ ಬ್ಯಾಂಕ್ ಸಾಲನೂ ಕೊಡಿಸ್ತೇನೆ ಮನೆ ಕಟ್ಕೊಳ್ಳೋಕ್ಕೆ. ಅದು ಸಿಸ್ಟಮ್ ಇಲ್ಲಿದೆ, ಅದು ಗೊತ್ತು ನನಗೆ. ಆದ್ರಿಂದ ನೀವು ಮತ್ತಿನ್ನೊಂದು ಸಾಲ ಮಾಡಿ ಇದು ಕಟ್ಕೊಂಡು ಏನೋ ರೆಗ್ಯುಲರೈಸ್ ಮಾಡ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಬೇಡಿ. ಹಿಂದೆ ಹಲವಾರು ಸರ್ಕಾರಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಒಂದು ಓನರ್ಶಿಪ್ನ ಹಿಂದಿನ ಕೆಲವು ಸರ್ಕಾರದಲ್ಲಿ ಏನು ಉಳಿಸ್ಕೊಟ್ಟಿರೋದು ಜನತಾದಳ ಸರ್ಕಾರ ಇದ್ದಾಗಲೇ ಉಳಿಸ್ಕೊಟ್ಟಿರೋದು. ಕೋಟ್ಯಾಂತರ ಕುಟುಂಬಗಳು ಉಳಿಸಿದೀವಿ ಜನತಾದಳ ಸರ್ಕಾರ ಇದ್ದಾಗ. ಈಗಲೂ ಹೇಳ್ತೇನೆ, ಈ ಚಾಲೆಂಜನ್ನ ನಾನು ಸ್ವೀಕಾರ ಮಾಡ್ತೀನಿ ಈ ನಾಡಿನ ಬೆಂಗಳೂರು ನಗರದ ನಾಗರಿಕರಿಗೆ. ಇವತ್ತೇನೋ ಇದ್ರ ಜೊತೆಗೆ ಈಗ ಅದೆಂಥದ್ದು ತಾಲೂಕ್ ಲೆವೆಲಲ್ಲೂ ಮಾಡ್ತಾರಂತೆ. ಅಲ್ಲೇನೋ 1200 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳಕ್ಕೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಗಲು ದರೋಡೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ದು. ಇನ್ನೊಂದು, ನಮ್ಮ ಪೊಲೀಸ್ ಕಮಿಷನರಿಗೆ ಅಲ್ಲ ಇವರಿಗೆ DG ಅವರಿಗೆ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ಇದೇನೋ ಮಾರ್ಗಸೂಚಿ ಕೊಟ್ಟವರಂತೆ ಪೊಲೀಸ್ ಇಲಾಖೆಗೆ. ಅದೊಂದು ಸುಮ್ಮನೆ ಜಸ್ಟ್ ಪಾಯಿಂಟ್ ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ವೀಕಲ್ಲಿ ಅದರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಹೆಣ್ಣು ಮಕ್ಕಳುಗಳು ಆ ಮಾರ್ಗಸೂಚಿಲಿ ಒಂದು 5-6 ಮಾರ್ಗಸೂಚಿ ಕೊಟ್ಟ ನೋಡ್ತಾ ಇದ್ದೆ ರಾತ್ರಿ ಟಿವಿಲಿ. ಹೆಣ್ಣು ಮಕ್ಕಳನ್ನ 6 ಗಂಟೆ ಮೇಲೆ ಯಾವುದೇ ಅವ್ರ ಮೇಲೆ ದೂರಿದ್ರು ಸ್ಟೇಷನ್ಗೆ ಕರ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಮಾರ್ಗಸೂಚಿ ಹೊರಡಿಸವ್ರೆ. ಇದು ಬೆಳಗ್ಗೆ ಪತ್ರಿಕೆಯಲ್ಲೂ ಬಂದಿದೆ, ನೋಡಿದೆ. ನಿನ್ನೆ ದಿನ ಮೈಸೂರಿನಲ್ಲಿ ಒಂದು ಹೆಣ್ಣು ಮಗಳನ್ನ ರಾತ್ರಿ 8 ಗಂಟೆಯಲ್ಲಿ ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ಸರ್ಕಲ್ ಇನ್ಸ್ಪೆಕ್ಟರ್ಗೆ, 8 ಗಂಟೆ ರಾತ್ರಿ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಆ ಹೆಣ್ಣು ಮಗಳ ಮೇಲೆ ಏನು ಕೇಸ್ ಇಲ್ಲ. ಅದು ದೊಡ್ಡ ಇತಿಹಾಸ ಇದೆ. ಮೈಸೂರಿನಲ್ಲಿ ನಡೆದಿರೋದು. ಯಾವ್ದಪ್ಪ ಅದು ಪೊಲೀಸ್ ಸ್ಟೇಷನ್ ಅವರು ಏನೋ ತಳವಾರ ಮೊನ್ನೆ ಅದೆಂಥದ್ದು ನಿಮ್ಮ ಡ್ರಗ್ಸ್ ಇದರಲ್ಲಿ ಸಿಗಾಕೊಂಡು ಅದರಲ್ಲಿ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿದ್ರು ಮಾಧ್ಯಮಗಳಿಗೆ. ಆ ಇನ್ಸ್ಪೆಕ್ಟರ್ನ ಸಸ್ಪೆಂಡು ಇಲ್ಲ, ಪಸ್ಪೆಂಡು ಇಲ್ಲ, ಮತ್ತದು ಎಷ್ಟು ಕೊಟ್ಟನೋ ಗೊತ್ತಿಲ್ಲ, ಮತ್ತೆ ಅಲ್ಲೇ ಅವನೇ. ಇದು ಈ ಸರ್ಕಾರದ ನಡವಳಿಕೆ. ಇದ್ರ ಸ್ಟೋರಿ ಮುಂದಿನ ವಾರ ಹೇಳ್ತೀನಿ. ಈಗ ಇದು ಡೈವರ್ಟ್ ಆಗೋದು ಬೇಡ. ಈ ಏಕಾದ ಬೇಕಾದ NR ಸ್ಟೇಷನ್ ಏನೂ ಆಗಲ್ಲ. ನಮ್ಮ ಸರ್ಕಾರ ಬತ್ತು, ತಲೆ ಕೆಡಿಸ್ಕೋಬೇಡಿ. ನಾನು ಹಿಂದೆ ಏನಿತ್ತು ಸಿಸ್ಟಮ್, ಆ ಸಿಸ್ಟಮ್ ರೀಇಂಟ್ರೊಡ್ಯೂಸ್ ಮಾಡಿ ಸುಲಭ ದರದಲ್ಲಿ ಅವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು. ಯಾರಿಗೂ ನಾಗರಿಕರಿಗೆ ಸುಲಿಗೆ ಇಲ್ಲದೆ ಯಾವುದೇ ರೀತಿ ಅವ್ರಿಗೆ ಬರ್ಡನ್ ಆಗದೆ ಇದನ್ನ ಸೆಟೇಟ್ ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಪಕ್ಷದ. ಏನಿದೆ, ನಾನು ನಾಡಿನ ಜನ, ಈ ರಾಜ್ಯದ ಜನ ಕೈ ನೀಡಬಾರದು, ಕೈ ಎತ್ತು ಕೊಡಬೇಕು ಅಂತ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದೆ ನಾನು ಕಳೆದ ಬಾರಿ. 5 ಪಂಚರತ್ನ ಕಾರ್ಯಕ್ರಮ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟು ದಿವಸ ಬೇಡ್ಕೊಂಡು ಕೂತ್ಕೊತೀರಿ? ಈಗ ಮೊನ್ನೆ ನೀವೇ ನೋಡಿದ್ರಿ, ಎಲ್ಲ ಮಂಗಳೂರಿನಲ್ಲಿ ಅದೆಂಥದ್ದು ದೀಪಾವಳಿ ಉಡುಗೊರೆ ಅಂತ ಹೇಳಿ ಅದೆಂಥದ್ದು ಇದು ಕೊಡ್ತಾರೆ ಅಂತ ಹೇಳಿ 11 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಪುತ್ತೂರಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ. ಈ ಬದುಕಬೇಕಾ? ಸ್ವಾಭಿಮಾನದಲ್ಲಿ ಜನ ಬದುಕಬೇಕು. ಅದಕ್ಕೆ ನನ್ನ ಹತ್ರ ಬಹಳ ಕಾರ್ಯಕ್ರಮ ಇದೆ, ತೋರಿಸಿದೀನಿ ಅದನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.